ಎಪಿಸೋಡ್ 203 ಸತ್ಯ ಷಡ್ಯಂತ್ರಕ್ಕೆ ಬಲಿಯಾದ ಶರತ್. ರಾತ್ರಿಯಾಗಿತ್ತು. ಎಲ್ಲರೂ ಊಟಕ್ಕೆ ಡೈನಿಂಗ್ ಟೇಬಲ್ನಲ್ಲಿ ಸೇರಿದ್ರು. ಶರತ್ ಪಾರಿಜಾತ ವೀಟಿಂಗ್, ಬೇಗ ಬಾ. ಸತ್ಯ ಲಾವಣ್ಯನ ಜೊತೆ ಕರ್ಕೊಂಡು ಅಲ್ಲಿಗೆ ಬಂದದ್ದು ಎಲ್ಲರ ಮುಖ ಡಲ್ ಆಯಿತು. ಶರತ್ ಕೂಡ ಏನೂ ಮಾತಾಡಿದೆ. ಬಾ ರಾಕ್ಷಸಿ, ಕೂತ್ಕೋ. ಸತ್ಯ, ನಾನು ಆಮೇಲೆ ಮಾಡ್ತೀನಿ, ನೀವು ಊಟ ಮಾಡಿ ಸರ್. ಲಾವಣ್ಯ, ಕೂತ್ಕೋ ಅಂತ ಅವನ ಪಕ್ಕದಲ್ಲಿದ್ದ ಚೇರ್ ಸರಿ ಮಾಡಿದ್ಲು. ಶರತ್ ಲಾವಣ್ಯನ ಕೋಪದಲ್ಲಿ ಗುರಾಯಿಸ್ದ. ಲಾವಣ್ಯ, ನಿತ್ಯ ಪರವಾಗಿಲ್ಲ, ನಾನು ಆಮೇಲೆ ಮಾಡ್ತೀನಿ ಅಂತ ಅಲ್ಲಿಂದ ಹೋಗ್ತಿದ್ಲು. ಸತ್ಯ ಅವಳ ಕೈ ಹಿಡಿದು, ಏನು ಬೇಡ, ಕೂತ್ಕೋ ಸುಮ್ಮನೆ ಅಂತ ಕೂರಿಸಿ ಅವಳ ತಟ್ಟೆಗೆ ರೈಸ್ ಮತ್ತು ರಸಮ್ ಹಾಕಿದ್ಲು. ಶರತ್ ಕೋಪದಲ್ಲಿ ತನ್ನ ಸತ್ಯನ ನೋಡಿ ಊಟ ಮಾಡದೆ ಅಲ್ಲಿಂದ ಎದ್ದು ಹೋದ. ಸತ್ಯ, ಸರ್ ಏನಾಯಿತು, ಊಟ ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಾ? ಶರತ್ ಏನೂ ಮಾತಾಡದೆ ಹೊರಟೇ ಹೋದ. ಅಜ್ಜಿ, ನಿತ್ಯ, ನೀನು ಶರತ್ಗೆ ಕೋಪ ಬರೋ ಹಾಗೆ ನಡ್ಕೋತಾ ಇದೆಯಾ? ಅವನ ಜೊತೆ ಕೂತು ಊಟ ಮಾಡೋಕ್ಕೆ ಏನು ನಿನಗೆ ಅಂದರು. ಸತ್ಯ ಮನಸ್ಸಲ್ಲಿ, ಅವನಿಗೆ ಕೋಪ ಬರಲಿ ಅಂತ ತಾನೇ ನಾನು ಹೀಗಾಡ್ತಾ ಇರೋದು ಅಂತ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಊಟ ಮಾಡಿ, ಅವರನ್ನು ನಾನು ನೋಡ್ಕೋತೀನಿ ಅಂದ್ಲು. ಊಟ ಎಲ್ಲ ಮುಗಿದ್ಮೇಲೆ ಲಾವಣ್ಯಗೆ ಹಾಲು ತೊಗೊಂಡು ಬಂದು ತಗೋ ಕುಡಿ ಅಂದ್ಲು. ಲಾವಣ್ಯ ಅದನ್ನು ತನ್ನ ಕೈಗೆ ತೊಗೊಂಡು, ನಿತ್ಯ ಬಾ ಕೂತ್ಕೋ, ನಿನ್ನ ಹತ್ರ ಮಾತಾಡಬೇಕು ಅಂತ ಬೆಡ್ ಮೇಲೆ ಕೂರಿಸಿ ಅವಳನ್ನೇ ನೋಡ್ತಾ, ಯಾಕೆ ನಿನಗೆ ಇಷ್ಟು ಒಳ್ಳೆ ಮನಸ್ಸು? ನಿಮ್ಮ ಮನೆಯವರೆಲ್ಲ ನನ್ನ ಕಂಡ್ರೆ ಕೆಂಡ ಕಾರ್ತಾರೆ, ಯಾಕೆ ಹೇಳು? ಯಾಕೆಂದರೆ ನಾನು ಮಾಡಿರೋ ಮೋಸ, ಅನ್ಯಾಯ, ತಪ್ಪುಗಳು ಅಷ್ಟಿಷ್ಟಲ್ಲ. ನನ್ನಿಂದ ನಿನಗೆ ಅದೆಷ್ಟೋ ನೋವಾಗಿದೆ, ಆದರೂ ನೀನು ನನ್ನ ಹೇಗೆ ಕ್ಷಮಿಸಿದ್ಯಾ ನಿತ್ಯ? ಸತ್ಯ ಮನಸ್ಸಲ್ಲಿ, ಹೌದು, ನಿತ್ಯಕ್ಕನ ಮನಸ್ಸು ಹಾಲಿನಂಥದ್ದೇ, ಅವಳಿಗೆ ದ್ವೇಷ ಮಾಡೋದೇ ಗೊತ್ತಿಲ್ಲ ಅಂದ್ಕೊಳ್ತಾ, ಈಗದೆಲ್ಲ ಯಾಕೆ, ಕುಡಿ ಹಾಲನ್ನು ಅಂದ್ಲು. ಲಾವಣ್ಯ, ಆದರೂ ನೀನು ಗ್ರೇಟ್, ನನ್ನ ಹಠದ ಮುಂದೆ ನಿನ್ನ ಒಳ್ಳೆ ಮನಸ್ಸು, ನಿನ್ನ ಪ್ರೀತಿನೇ ಗೆದ್ದಿದ್ದು. ನಾನು ಶರತ್ನ ಪಡ್ಕೋಬೇಕು ಅಂತ ಏನೆಲ್ಲ ಮಾಡಿದೆ, ಕೊನೆಗೆ ನಿನ್ನ ಸಾಯಿಸೋಕ್ಕೂ ಮುಂದಾದೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿಮ್ಮಿಬ್ಬರ ಮಧ್ಯೆ ನಾನಲ್ಲ, ಆ ದೇವರೇ ಬಂದರೂ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಪ್ರೀತಿ ನಿಮ್ಮದು ಅಂದ್ಲು. ಸತ್ಯ, ವಾಟ್, ಏನು ಕೊಲ್ಲೋದಾ ಅಂತ ಕೋಪದಲ್ಲಿ ನೋಡ್ತಾಳೆ. ಲಾವಣ್ಯ, ಬೆಟ್ಟದಿಂದ ತಳ್ಳಿದ್ದೆ ಅಲ್ವಾ, ನೀನು ತಾನೇ ರಿಲೀಸ್ ಮಾಡಿಸಿದ್ದು, ಸಾರಿ 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 ನಿತ್ಯ. ಸತ್ಯ, ಇವಳೇನು ಹೇಳ್ತಾ ಇದ್ದಾಳೆ? ಇವಳು ನಿತ್ಯ ಶರತ್ ಮಧ್ಯೆ ಬಂದಿದ್ದು ಅಂತ ಇದ್ದಾಳ, ಆದರೆ MLA ಸಾಹೇಬರು ಲಾವಣ್ಯ ಶರತ್ ಮಧ್ಯೆ ನಿತ್ಯ ಬಂದಿದ್ದು ಅಂದ್ರಲ್ವಾ, ಇಲ್ಲಿ ಏನು ನಡೀತಿದೆ? ಶರತ್ ನಿಜವಾಗ್ಲೂ ಪ್ರೀತಿಸಿದ ಪಾರಿಜಾತ ಲಾವಣ್ಯನ, ನಿತ್ಯ ಅಕ್ಕನ? MLA ಸಾಹೇಬರು ಹೇಳ್ದಾಗೆ ಇವಳು ಇದೆಲ್ಲ ನಿರಾಸೆಯಿಂದ ಹೇಳ್ತಾ ಇರೋದಾ? ಹೊರಗಿಂದ ನಿತ್ಯ ಅಕ್ಕ ಹಾಲ್ ರೆಡಿ ಅಂತ ಕೂಗಿದ್ಲು. ವರ್ಷ ಬಂದೆ ಅಂತ ಹೇಳಿ, ಸರಿ ಹಾಲು ಕುಡಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದು, ಶರತ್ ಕೂಡ ಊಟ ಮಾಡಿಲ್ಲ ಅಂತ ಅವನಿಗೂ ಹಾಲು ತಗೊಂಡು ರೂಮಿಗೆ ಬಂದು ಸರ್ ಅಂದ್ಲು. ಶರತ್ ಫೋನ್ ಸ್ಕ್ರೋಲ್ ಮಾಡ್ತಾ ಕೂತಿದ್ದ. ನೀವಂತೂ ಊಟನೂ ಮಾಡಲಿಲ್ಲ, ತಗೊಳ್ಳಿ ಈ ಹಾಲನ್ನಾದರೂ ಕುಡಿದು ಮಲ್ಕೊಳ್ಳಿ ಅಂತ ಟೇಬಲ್ ಮೇಲಿಟ್ಟು, ನಂಗೆ ತುಂಬ ನಿದ್ದೆ ಬರ್ತಿದೆ ಅಂತ ಆಕಳಿಸ್ತಾ ಸೋಫಾ ಮೇಲೆ ಮಲಗಿದ್ಲು. ಶರತ್ ಅವಳ ಹತ್ರ ಬಂದು, ನೀನು ಮಾಡ್ತಿರೋದು ಸರಿ ಇಲ್ಲ ಪಾರಿಜಾತ, ಯಾಕವಳನ್ನ ನಮ್ಮ ಮನೆಯಲ್ಲಿರೋಕೆ ಹೇಳಿದೆ? ಅದೂ ಅಲ್ಲದೆ ನಮ್ಮ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಕರ್ಕೊಂಡು ಬರ್ತೀಯಾ? ಅವಳು ಎಷ್ಟೆಲ್ಲ ಮಾಡಿದ್ದಾಳೆ, ಅವಳನ್ನ ಇನ್ನೂ ನಂಬ್ತಾ ಇದ್ದ? ಆರ್ ಯು ಮ್ಯಾಡ್? ಸತ್ಯ ಎದ್ಕೋತು, ಇಷ್ಟೇನಾ ನಿಮ್ಮ ಸಮಸ್ಯೆ? ಪ್ಲೀಸ್ ಹೋಗಲಿ ಬಿಡಿ ಸರ್, ಕ್ಷಮೆ ಕೇಳಿದ್ಲು ತಾನೇ, ಅವಳೇನು ಇಲ್ಲೇ ಇರಲ್ಲ, ನಾಳೆ ಹೋಗ್ತಾಳೆ ಬಿಡಿ, ತಗೊಳ್ಳಿ, ನಿಮ್ಮ ಪಾರಿಜಾತ ಮೇಲೆ ಪ್ರೀತಿ ಇದ್ದರೆ ಈ ಹಾಲು ಕುಡ್ದು ಮಲ್ಕೊಳ್ಳಿ ಅಂದ್ಲು. ಶರತ್ ಹಾಲು ಕುಡ್ದು ಮಲ್ಕೊಂಡ. ಮಾರನೇ ದಿನ ಸತ್ಯಾಗೆ ಎಚ್ಚರ ಆಯಿತು. ಅಯ್ಯೋ, ಇಷ್ಟು ಲೇಟ್ ಆಯಿತಾ ಸರ್, ನನ್ನ ಎಪ್ಸಿಲ್ವಾ ಅಂತ ಎದ್ದು ಫ್ರೆಶಪ್ ಆಗಿ ಅಡುಗೆ ಮನೆಗೆ ಬಂದಳು. ವರ್ಷ, ಗುಡ್ ಮಾರ್ನಿಂಗ್ ನಿತ್ಯ ಅಕ್ಕ, ಏನಿವತ್ತು ಲೇಟಾಗಿ ಎದ್ದಿದ್ದೀರಾ, ಏನು ವಿಷಯ ಅಂತ ರೇಗಿಸಿದ್ಲು. ಸತ್ಯ, ವರ್ಷ ಎಚ್ಚರ ಆಗಲಿಲ್ಲ, ನೀನೇನೇನೋ ಅನ್ಕೋಬೇಡ, ಎಲ್ರದ್ದು ಕಾಫಿ ಆಯಿತಾ? ವರ್ಷ, ಹಾಂ, ನೀವು ಮತ್ತು ಶರತಣ್ಣ ಬಾಕಿ ಅಷ್ಟೇ, ತಗೊಳ್ಳಿ ಅಂದ್ಲು. ಸತ್ಯ, ಕೊಡು, ಲಾವಣ್ಯಗೆ ಕೊಟ್ಟಾ? ವರ್ಷ, ಇಲ್ಲ ಅಕ್ಕ. ಸತ್ಯ, ಪಾಪ ವರ್ಷ, ಈಗ ಅವಳು ನಮ್ಮ ಗೆಸ್ಟ್ ಅಲ್ವಾ, ಕೊಡು, ನಾನೇ ಕೊಡ್ತೀನಿ. ಶರತ್ ಸರ್ ಹೊರಗಡೆ ಹೋಗಿರಬೇಕು, ಅವ್ರ ರೂಮ್ನಲ್ಲಿ ಇಲ್ಲ, ಅವರಿಗೆ ಬಂದಮೇಲೆ ಕೊಡ್ತೀನಿ, ಈಗ ಲಾವಣ್ಯ ಕೊಡ್ತೀನಿ ಅಂದ್ಲು. ವರ್ಷ, ಸಾರಿ ಅಕ್ಕ, ನಡೀರಿ ನಾನು ಬರ್ತೀನಿ ಅಂತ ಜೊತೆಗೆ ಲಾವಣ್ಯ ರೂಮ್ಗೆ ಬಂದರು. ಡೋರ್ ಓಪನ್ ಮಾಡ್ತಾ ಇದ್ದ ಹಾಗೆ ಸಿಡಿಲೇ ಬಡ್ದಂತಾಯಿತು. ಅಲ್ಲಿದ್ದ ಒಂದು ದೃಶ್ಯ, ವರ್ಷ ಸತ್ಯ ಶಾಕ್ನಲ್ಲಿ ಹಾಗೆ ನಿಂತುಬಿಟ್ರು. ಅಲ್ಲಿ ಶರತ್ ಲಾವಣ್ಯ ಒಂದೇ ಹಾಸಿಗೆಯಲ್ಲಿದ್ದದ್ದು ಸತ್ಯ ಕಣ್ಣು ಕೆಂಪಾಗುವಂತೆ ಮಾಡಿತು. ಸತ್ಯ ಹಿಡಿದ ಕಾಫಿ ಬಿಟ್ಟೇ ಬಿಟ್ಲು. ಕೋಪದಲ್ಲಿ ಶರತ್
ಅಂತ ಜೋರಾಗಿ ಕಿರ್ಚಿದ್ಲು. ಲಾವಣ್ಯ ಶರತ್ ಬೆಚ್ಚಿ ಬಿದ್ದು ಕಣ್ ತೆರೆದು ಅವಳ ಕಡೆ ನೋಡಿ ಅದು ಅವನಿಗೆ ಜೀವನೇ ಬಾಯಿಗೆ ಬಂದ ಹಾಗಾಗಿತ್ತು. ತಕ್ಷಣ ಎದ್ಕೂತು ಬೆವರ್ತಾ, ಪಾರಿಜಾತ, ಇವಳು ಇಲ್ಲಿ? ಲಾವಣ್ಯ ಥಟ್ ಅಂತ ಮೇಲೆದ್ದು ಪಕ್ಕಕ್ಕೆ ಸರಿದ್ಲು. ಏಯ್, ನೀನೇನೇ ಮಾಡ್ತಾ ಇದೀಯ ಇಲ್ಲಿ ಅಂತ ಕಿರ್ಚ್ದ. ಲಾವಣ್ಯ, ಅದು ನಂಗೆ ಗೊತ್ತಿಲ್ಲ ಶರತ್ ಅಂತ ತಡವರ್ಸಿದ್ಲು. ವರ್ಷ, ಅಣ್ಣ, ಇದು ಲಾವಣ್ಯ ರೂಮ್, ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂದ್ಲು. ಸತ್ಯ ಏನು ಮಾತಾಡದೆ ಮೌನವಾಗಿ ಅಲ್ಲಿಂದ ಹೆಜ್ಜೆ ಕಿತ್ಲು. ನಿತ್ಯ ಅಕ್ಕ, ನಿಂತ್ಕೊಳ್ಳಿ ಅಂತ ಹಿಂದೆನೇ ಓಡಿದ್ಲು ವರ್ಷ. ಶರತ್ ನೋ ಅಂತ ಕಿರುಚ್ತಾ, ಪಾರಿಜಾತ, ನನ್ನ ಮಾತು ಕೇಳು, ನಿಂತ್ಕೋ ಅಂತ ಓಡ್ದ. ಲಾವಣ್ಯ ಕೂಡ ಹಿಂದೆನೆ ನಿತ್ಯ ಅಂತ ಬಂದ್ಲು. ಸತ್ಯ ಅವಳ ರೂಮ್ಗೆ ಬಂದವಳೆ ಏನೂ ಮಾತಾಡದೆ ಶರತ್ನ ಮುಖಕ್ಕೆ ಹೊಡೆದಾಗೆ ಡೋರ್ ಲಾಕ್ ಮಾಡ್ಕೊಂಡ್ಲು. ಶರತ್, ಪಾರಿಜಾತ ಪ್ಲೀಸ್ ನನ್ನ ಮಾತು ಕೇಳು, ನೀನು ಏನು ಅಂದ್ಕೊಂಡಿದ್ಯೋ ಅದು ಯಾವುದು ನಿಜ ಅಲ್ಲಮ್ಮ. ಪಾರಿಜಾತ, ನನ್ನ ಮಾತು ನಂಬು ಪ್ಲೀಸ್ ಅಂತ ಎಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ಡೋರ್ ಓಪನ್ ಮಾಡಲೇ ಇಲ್ಲ. ನಿತ್ಯ, ಬಾಗಿಲು ತೆಗಿ ನಿತ್ಯ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ನಿತ್ಯ, ಬಾಗಿಲು ತೆಗಿ ನಿತ್ಯ ಅಂದ್ಲು ಲಾವಣ್ಯ. ಶರತ್ ಅವಳನ್ನ ನೋಡಿ ಚಟಾರ್ ಅಂತ ಕಪಾಳಕ್ಕೆ ಬಾರಿಸ್ದ. ಕೊನೆಗೂ ನಿನ್ನ ಪ್ಲ್ಯಾನ್ ಸಕ್ಸಸ್ ಆಯ್ತೇನೋ ಅಲ್ವಾ? ಸಮಾಧಾನ ಆಯ್ತಾ ನಿನಗೆ? ರಾಕ್ಷಸಿ, ಯಾಕೆ ನನ್ನ ಬದುಕಲ್ಲಿ ಹೀಗೆ ಆಟ ಆಡ್ತಾ ಇದೆಯಾ? ಏನು ಸಿಗುತ್ತೆ ನಿನಗೆ? ಇದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ? ಲಾವಣ್ಯ, ಇಲ್ಲ ಶರತ್, ನಂಗೇನೂ ಗೊತ್ತಿಲ್ಲ, ನನ್ನ ಮಾತು ನಂಬು ಪ್ಲೀಸ್ ಅಂತ ಕೈ ಮುಗಿದ್ಲು. ಶರತ್, ಶಟಪ್, ನಿನ್ನ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾರಿ ಹೇಳಿದೆ ಇವಳನ್ನು ನಂಬೇಡ ಅಂತ, ನನ್ನ ಮಾತು ಕೇಳಲಿಲ್ಲ ಇವಳು. ಪಾರಿಜಾತ, ಓಪನ್ ದ ಡೋರ್ ಅಂತ ಜೋರಾಗಿ ಬಡ್ದ. ಲಾವಣ್ಯ, ನಿತ್ಯ ಪ್ಲೀಸ್ ಹೊರಗೆ ಬಾ ನಿತ್ಯ, ಇದರಲ್ಲಿ ನಂದೇನು ತಪ್ಪಿಲ್ಲ ನಿತ್ಯ, ನೀನಾದರೂ ನನ್ನ ನಂಬು ಅಂತ ಅಳ್ತಿದ್ಲು. ಶರತ್, ಇನ್ನೊಂದು ಕ್ಷಣ ನಿನ್ನ ನನ್ನ ಕಣ್ಮುಂದೆ ಇದ್ದರೂ ನಿನ್ನ ಕೊಂದೇ ಬಿಡ್ತೀನಿ, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಕಿರುಚಿದ. ಲಾವಣ್ಯ ಅಳ್ತಾ ಅಲ್ಲಿಂದ ಹೊರಟು ಹೋದ್ಲು. ವರ್ಷ, ಅಣ್ಣ ಕಾಮ್ ಡೌನ್, ಮನೆಯವ್ರಿಗೆ ವಿಷಯ ಗೊತ್ತಾಗೋದು ಬೇಡ, ಪ್ಲೀಸ್ ಹೊರಗೆ ಬನ್ನಿ ನಿತ್ಯ ಅಕ್ಕ. ಸತ್ಯ ರೂಮ್ ಒಳಗಡೆ ಕೈ ಕೊಡ್ವಿ ಬಂದು ಬೆಡ್ ಮೇಲೆ ಕೂತು ನಾಲ್ಗೆನ ಕೆನ್ನೆಗೊತ್ತಿ ಪೂರ್ ಶರತ್ ಅಂತ ಅವ್ನು ಲಾವಣ್ಯ ರೂಮ್ಗೆ ಹೇಗೆ ಹೋದ ಅಂತ ನೆನಪಿಸ್ಕೊಂಡ್ಲು. ಅವಳು ಲಾವಣ್ಯನ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗು ಅಂದಿದ್ದೆ ಶರತ್ನ ಟ್ರ್ಯಾಪ್ ಮಾಡೋಕ್ಕೆ. ಇಬ್ಬರು ಕುಡ್ದ ಹಾಲಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ಕೊಟ್ಟಿದ್ಲು. ಇಬ್ಬರು ಪೂರ್ತಿಯಾಗಿ ನಿದ್ದೆಗೆ ಜಾರಿದ ಮೇಲೆ ಶರತ್ನ ಲಾವಣ್ಯ ರೂಮ್ಗೆ ಶಿಫ್ಟ್ ಮಾಡಿ ಅವನ ತೋಳ ಮೇಲೆ ಲಾವಣ್ಯ ತಲೆ ಇಟ್ಟು ನಾಳೆ ಬಂದು ನಿಮ್ಮನ್ನು ನೋಡ್ತೀನಿ ಅಂತ ಅವಳ ರೂಮಿಗೆ ಹೋಗಿ ಬೆಳಿಗ್ಗೆ ಏನೂ ಆಗಿಲ್ಲ ಅನ್ನೋ ಹಾಗೆ ಹೋಗಿ ಮನೆಯವರೆಲ್ಲರ ಮುಂದೆ ರಂಪ ಮಾಡೋದ್ರಲ್ಲಿದ್ಲು. ಆದರೂ ಯಾರು ನಂಬದೇ ಹೋದರೆ ಅನ್ನೋ ಅನುಮಾನ ಇತ್ತು. ಅದಕ್ಕೆ ವರ್ಷ ನಾನು ಬರ್ತೀನಿ ಅಂದಾಗ ಇದು ಒಳ್ಳೆಯದೇ ಆಯಿತು ಅಂತ ಜೊತೆಗೆ ಹೋದರು. ಸ್ವಲ್ಪ ಹೊತ್ತು ಬೇಜಾರಾದ ಹಾಗೆ ನಾಟಕ ಮಾಡಿ ಬಂದು ಡೋರ್ ಓಪನ್ ಮಾಡಿ ಶರತ್ನ ನೋಡಿದೆ. ಲಾವಣ್ಯ ಎಲ್ಲಿ ಅಂತ ವರ್ಷನ ಕೇಳಿದ್ಲು. ವರ್ಷ, ಅವಳು ಹೊರಟೋದ್ಲು ಅಕ್ಕ. ಸತ್ಯ ಮತ್ತೆ ರೂಮ್ ಒಳಗಡೆ ಬಂದು ಬೆಡ್ ಮೇಲೆ ಕೂತ್ಲು. ವರ್ಷ, ನಿತ್ಯ ಅಕ್ಕ ಅಂತ ಅವಳ ಹತ್ರ ಹೋಗೋಕೆ ಮುಂದಾದ್ಲು. ಶರತ್ ಅವಳನ್ನ ತಡೆದು, ವರ್ಷ ನೀನು ಹೋಗು ಅಂದ. ವರ್ಷ ಅಲ್ಲಿಂದ ಹೋದ್ಲು. ಶರತ್ ಅವಳ ಹತ್ರ ಬಂದು ಮಂಡಿಯೂರಿ ಕೂತು, ಪಾರಿಜಾತ ಪ್ಲೀಸ್ ನನ್ನ ಮಾತು ಕೇಳು, ಅಲ್ಲೇನು ನಡೆದಿದ್ಯೋ ಅದು ನಿಜ ಅಲ್ಲ, ನಿಜವಾಗ್ಲೂ ನನಗೇನು ನೆನಪಿಲ್ಲ, ಅಲ್ಲಿಗೆ ಹೇಗೆ ಹೋದೆ ಅಂತಲೂ ಗೊತ್ತಾಗ್ತಿಲ್ಲ, ಪ್ಲೀಸ್ ಬಿಲೀವ್ ಮೀ ಅಂತ ಕೈ ಹಿಡ್ಕೊಂಡ. ಸತ್ಯ ಸೈಲೆಂಟಾಗೇ ಇದ್ಲು. ಶರತ್, ಪ್ಲೀಸ್ ಪಾರಿಜಾತ, ನಿನ್ನ ಸೈಲೆನ್ಸ್ ನಾನು ಸಾಯಿಸ್ತಾ ಇದೆ, ಏನಾದರೂ ಮಾತಾಡು ಪಾರಿಜಾತ ಅಂದ. ಸತ್ಯ ಅವನ ಮುಖ ನೋಡಿದೆ, ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಶರತ್, ನೀನು ನನ್ನ ನಂಬ್ತೀಯ ಅಂದರೆ ನೀನು ಏನು ಕೇಳಿದ್ರು ಕೇಳ್ತೀನಿ, ಹೇಳು ಪಾರಿಜಾತ. ಸತ್ಯ, ಹಾಗಾದರೆ ನನಗೆ ಡೈವರ್ಸ್ ಕೊಟ್ಬಿಡಿ ಅಂದ್ಲು. ಶರತ್ಗೆ ಹೃದಯನೇ ಹೊಡೆದು ಹೋದಾಗಾಯಿತು. ಅವಳ ಕೈ ಬಿಟ್ಟು ನಿಧಾನವಾಗಿ ಮೇಲೆದ್ದು ಪಾರಿಜಾತ ಅಂದ. ಸತ್ಯ, ಹೌದು, ನೀವು ಸರಿಯಾಗಿಯೇ ಕೇಳಿಸ್ಕೊಂಡ್ರಿ, ನಿಮ್ಮನ್ನ ಮದುವೆ ಆದಾಗಿಂದ ಒಂದು ದಿನಾನೂ ನೆಮ್ಮದಿಯಾಗಿಲ್ಲ ನಾನು. ಸಾಕು ನಿಮ್ಮ ಸಹವಾಸ, ದಯವಿಟ್ಟು ನಿಮ್ಮಿಂದ ನಿಮ್ಮ ಸಂಬಂಧದಿಂದ ಮುಕ್ತಿ ಕೊಟ್ಬಿಡಿ ನನಗೆ ಅಂತ ಕೈ ಮುಗಿದ್ಲು. ಶರತ್ಗೆ ಅವಳು ಆಡುವ ಒಂದೊಂದು ಮಾತು ಕತ್ತಿಗಿಂತಲೂ ಹರಿತವಾಗಿ ಹಿರಿತಿತ್ತು. ಆದರೂ ಫೇಕ್ ಸ್ಮೈಲ್ ಮಾಡ್ತಾ ಅವಳನ್ನು ತಪ್ಪಿಕೊಂಡು, ಇಲ್ಲ ನೀನಲ್ಲ ಹೇಗೆಲ್ಲ ಮಾತಾಡ್ತಾ ಇರೋದು, ನಿನ್ನ ಕೋಪ, ನೀನು ಹೀಗೆ ಮಾತಾಡಿಸ್ತಾ ಇರೋದು, ನಿನಗೆ ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ ನಂಗೆ ಗೊತ್ತು ಅಂದ. ಸತ್ಯ ಅವನ್ನ ಜಾಡಿಸ್ತಳ್ಳಿ, ನಿಮ್ಮ ಹೊಲಸು ಕೈಯಲ್ಲಿ ನನ್ನ ಮುಟ್ಬೇಡಿ, ನಿಮ್ಮ ನೆರಳು ಸೋಕಿದ್ರೂ ಅಸಹ್ಯ ಆಗುತ್ತೆ. ಶರತ್ ನೋವಲ್ಲಿ ಕಣ್ತುಂಬಿಕೊಂಡು, ರಾಕ್ಷಸಿ
ನೀನು ನನ್ನ ನಂಬ್ತಾ ಇಲ್ವಾ ಪಾರಿಜಾತ? ನೀನು ನನ್ನಿಂದ ದೂರ ಹೋಗ್ತೀಯಾ? ಹೇಗೆ ಸಾಧ್ಯ ಇದೆಲ್ಲ? ಅವಳು ಎರಡೂ ಕೆನ್ನೆ ಹಿಡಿದು, ಬೇಡ ಪಾರಿಜಾತ, ಯಾರು ಮೂರನೆಯವರಿಂದ ದೂರ ಆಗೋ ಸಾಧಾರಣ ಬಂಧ ಅಲ್ಲ ಕಣೆ ನಮ್ಮದು. ದುಡುಕ್ಬೇಡ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡಬೇಕು ಅಂತಾರೆ. ಪ್ಲೀಸ್ ನನ್ನನ್ನು ನಂಬು. ನಿನ್ನ ಕಲಾವಿದನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಸತ್ಯ ಅವನ ಕೈ ಕೊಡ್ವಿ. ಇಲ್ಲ, ನಂಗೆ ನಿಮ್ಮ ಮೇಲೆ ನಂಬಿಕೆ ಸತ್ತೋಯ್ತು. ಇನ್ನೇನಿದ್ರು ನಾನು ನಿಮ್ಮಿಂದ ಶಾಶ್ವತವಾಗಿ ದೂರ ಹೋಗೋದಷ್ಟೇ. ಅದಕ್ಕೆ ಕೇಳ್ತಾ ಇರೋದು, ಡೈವರ್ಸ್ ಕೊಟ್ಬಿಡಿ. ಶರತ್, ನೋ ನೋ, ನಾನು ನಿನ್ನ ಬಿಡಲ್ಲ ಪಾರಿಜಾತ. ನೀನು ನನ್ನಿಂದ ದೂರ ಹೋಗಲ್ಲ. ನಾನು ನಿನಗೆ ಡೈವರ್ಸ್ ಕೊಡಲ್ಲ, ಕೊಡಲ್ಲ, ಕೊಡಲ್ಲ. ಸತ್ಯ, ಡೈವರ್ಸ್ ಕೊಟ್ಟರೆ ನಿಮ್ಮಿಂದ ದೂರ ಆದರೂ ಜೀವಂತವಾಗಿರ್ತೀನಿ. ಒಂದು ವೇಳೆ ನೀವು ನನ್ನ ಬಲವಂತವಾಗಿ ಉಳಿಸ್ಕೊಂಡ್ರೆ ನಿಮ್ಮ ಕಣ್ಣು ಮುಂದೆನೇ ಸತ್ತೋಗ್ತೀನಿ. ಆದರೆ ನಿಮ್ಮ ಜೊತೆ ಮಾತ್ರ ಬದುಕಲ್ಲ. ಶರತ್, ಇದೇ ನಿನ್ನ ಕೊನೆ ನಿರ್ಧಾರನಾ? ಸತ್ಯ, ಹೌದು. ಶರತ್ ನಿಟ್ಟುಸಿರು ಬಿಟ್ಟು ನೊಂದ ಮನಸ್ಸಿನಿಂದ, ಆಯಿತು, ನನ್ನಿಂದ ನೀನು ಸಾಯೋವಷ್ಟು ಹಿಂಸೆ ಆಗ್ತಿದೆ ಅಂದರೆ ನಾವು ಡೈವರ್ಸ್ ತೊಗೊಳ್ಳೋಣ. ಆದರೆ ನಾವು ಬೇರೆ ಆಗೋ ವಿಚಾರ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋದ. ಸತ್ಯ ವ್ಯಂಗ್ಯವಾಗಿ ನಗ್ತಾ, ನೋವಾಗ್ತಾ ಇದೆಯಾ? ಆಗಲಿ, ನಿನ್ನಿಂದ ನನ್ನ ನಿತ್ಯ ಅಕ್ಕ ಖುಷಿಯಾಗಿಲ್ಲ ಅಂದಮೇಲೆ ನೀನು ಖುಷಿಯಾಗಿ ಇರಬಾರ್ದು. ಇರೋಕೆ ನಾನು ಬಿಡೋದೂ ಇಲ್ಲ. ಎಪಿಸೋಡ್ 204, ನಿರ್ಮಲಾ LLB. ಪ್ರಿಯ ಕೇಳುಗರೆ, ಟೈಟಲ್ ನೋಡಿ ಕನ್ಫ್ಯೂಸ್ ಆಯಿತಾ? ಸ್ಟೋರಿ ಮುಗಿತಾ ಇರೋದ್ರಿಂದ ನನಗೊಂದು ಮತ್ತು ನನ್ನ ಸ್ಟೋರಿ ಮೆಚ್ಚಿ ಕೇಳ್ತಾ ದಿನ ಕಮೆಂಟ್ ಮಾಡೋ ಅಭಿಮಾನಿ ಮಿತ್ರರಿಗೂ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದೀನಿ ಅಷ್ಟೇ. ಕೇಳಿ, ಕೊನೆಯಲ್ಲಿ ಅಭಿಪ್ರಾಯ ಕಳಿಸಿ. ಬನ್ನಿ ಸ್ಟೋರಿಗೆ ಹೋಗೋಣ. ಸತ್ಯ ಮಾತಿಂದ ಅದೆಷ್ಟು ನೊಂದಿತ್ತೋ ಶರತ್ ಮನಸ್ಸು. ಅವಳೊಟ್ಟಿಗೆ ಅದೆಷ್ಟು ಕನಸು ಕಂಡಿದ್ನೋ ಅದೆಲ್ಲವನ್ನು ಡೈವರ್ಸ್ ಅನ್ನೋ ಪದ ನುಚ್ಚು ನೂರು ಮಾಡಿತ್ತು. ನಿಂಗೆ ನನ್ನಿಂದ ಡೈವರ್ಸ್ ಬೇಕಾ ಪಾರಿಜಾತ? ನಾನೇನು ತಪ್ಪು ಮಾಡಿದೆ ಅಂತ ಈ ಶಿಕ್ಷೆ ಕೊಡ್ತಾ ಇದೆಯಾ? ಇಷ್ಟಕ್ಕೂ ನಾನು ಲಾವಣ್ಯ ರೂಮ್ಗೆ ಹೇಗೆ ಹೋದೆ ಅಂತ ಎಷ್ಟು ನೆನಪಿಸ್ಕೊಂಡ್ರು ನೆನಪೇ ಆಗ್ತಿಲ್ವಲ್ಲ. ಅದೆಲ್ಲ ಆ ಪಾಪಿ ಲಾವಣ್ಯದೇ ಪಿತೂರಿ. ಯಾಕೆ ಅರ್ಥ ಆಗ್ತಿಲ್ಲ ಇವಳಿಗೆ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲೇ ಸತ್ಯ ರೂಮಿಗೆ ಬಂದಳು. ಅವಳನ್ನು ನೋಡಿ ಅವನ ಮನಸ್ಸು ಅವಳನ್ನು ಹೇಗಾದರೂ ಸಮಾಧಾನ ಮಾಡಬೇಕು ಅಂತ ಒದ್ದಾಡ್ತಾ ಇತ್ತು. ಪಾರಿಜಾತ ಹತ್ತಿರ ಬಂದ. ಆದರೆ ಸತ್ಯಾಗೆ ಅವನಿಂದ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸೋದು ಬಿಟ್ಟು ಬೇರೆ ಏನೂ ಕೇಳೋಕೆ ರೆಡಿ ಇರಲಿಲ್ಲ. ಅವನು ಮಾತಾಡೋಕ್ಕೂ ಮುಂಚೆ ಕೈ ಅಡ್ಡ ಹಿಡಿದು, ನಿಮ್ಮ ಹತ್ರ ವಾದ ಮಾಡೋಕೆ ಬರಲಿಲ್ಲ, ತಗೊಳ್ಳಿ ನಾನು ಸೈನ್ ಮಾಡಿದ್ದೀನಿ, ನೀವು ಸೈನ್ ಮಾಡಿ ಅಂದು. ಶರತ್ ಅವಳನ್ನ ನೋಡಿ, ಪಾರಿಜಾತ ಯಾಕೆ ಹೀಗಾಡ್ತಾ ಇದೆಯಾ, ಪ್ಲೀಸ್ ಟ್ರೈ ಟು. ಅಷ್ಟರಲ್ಲಿ ಅವಳು ಸೈನ್ ಮಾಡಿ ಅಂದೆ ಅಂತ ಕೋಪದಲ್ಲಿ ಹೇಳಿದ್ಲು. ಶರತ್ ಪೇಪರ್ ತಗೊಂಡು ಬೆಡ್ ಮೇಲೆ ಕೂತು ಅವಳೊಟ್ಟಿಗೆ ಕಳೆದ ಸ್ವೀಟ್ ಮೆಮೊರೀಸ್, ಅವಳಿಗೆ ತಾಳಿ ಕಟ್ಟಿದ ಕ್ಷಣ ನೆಂದು ಅವನ ಕಣ್ಣು ತುಂಬಿ ಮನಸ್ಸು ಭಾರ ಆಯಿತು. ಎಲ್ಲಕ್ಕೂ ಉತ್ತರ ಸಿಗುತ್ತೆ ಅಂದಿದ್ದು ಇದಕ್ಕೇನಾ? ಎಂಥ ಪರಿಸ್ಥಿತಿ ನಂದು. ಅವತ್ತು ಯಾವ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ಅಷ್ಟೆಲ್ಲ ಒದ್ದಾಡಿದ್ನೋ, ಇವತ್ತು ಅದೇ ಪ್ರೀತಿ ನನ್ನಿಂದ ಕೈ ಜಾರಿ ಹೋಗ್ತಾ ಇದೆಯಲ್ಲ ಅಂತ ಪೆನ್ ಹಿಡಿದು ಪೇಪರ್ ನೋಡ್ತಾ ಸತ್ಯ ಕಡೆ ನೋಡ್ದ. ಅವಳು ಅವನ್ನ ನೋಡಿ ಮುಖ ತಿರುಗಿಸಿ ನಿಂತಳು. ಶರತ್ ಕೈ ತುಂಬ ನಡಗ್ತಾ ಇತ್ತು. ಒಲ್ಲದ ಮನಸ್ಸಿಂದಲೇ ಸೈನ್ ಮಾಡಿಯೇ ಬಿಟ್ಟ. ಅವನ ಕಣ್ಣಿಂದ ಜಾರಿ ಬಿದ್ದ ಹನಿಯೊಂದು ಮಾಡಿದ ಸೈನ್ ಮೇಲೆ ಬಿತ್ತು. ಸತ್ಯ ವ್ಯಂಗ್ಯವಾಗಿ ನಗ್ತಾ ನಿಂತಿದ್ಲು. ಶರತ್ ಅವಳ ಕೈಗೆ ಪೇಪರ್ ಕೊಟ್ಟು ಅಲ್ಲಿಂದ ಹೋಗ್ತಾ ಇದ್ದ. ನಿಂತ್ಕೊಳ್ಳಿ, ಸೈನ್ ಮಾಡಿದ್ರೆ ಸಾಕಾ? ಬೇಗ ರೆಡಿಯಾಗಿ ಬನ್ನಿ, ಲಾಯರ್ ಆಫೀಸ್ಗೆ ಹೋಗಬೇಕು ಅಂದ್ಲು. ಶರತ್ ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋದ. ಸತ್ಯ MLAಗೆ ಕಾಲ್ ಮಾಡಿ, ಕೆಲಸ ಆಯಿತು ಶರತ್, ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಆಯಿತು ಅಂದ್ಲು. MLAಗೆ ಖುಷಿ ಅಷ್ಟಿಷ್ಟಲ್ಲ. ವೆರಿ ಗುಡ್ ರಾಣಿ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂದ. ಸತ್ಯ ಹೊಗಳಿಕೆ ಬೇಡ, ನಾನಿದನ್ನು ನಿನ್ನ ಮಗಳಿಗೋಸ್ಕರ ಮಾಡಿದಷ್ಟೇ ಅಲ್ಲ, ನಿತ್ಯಗೋಸ್ಕರನೂ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಈ ಕಡೆ ಮನೆಗೆ ಅಳ್ತಾ ಬಂದ ಲಾವಣ್ಯ ಪದ್ಮ ಅವ್ರನ್ನ ತಬ್ಬಿ ಅಳ್ತಾ, ಮಮ್ಮಿ, ಇಷ್ಟು ದಿನ ನಾನು ನಿತ್ಯನ ಶರತ್ತಿಂದ ದೂರ ಮಾಡೋಕೆ ಹೊರಟಿದ್ದೆ. ಹಾಗೆಲ್ಲ ದೂರ ಆಗದವರು ಈಗ ನಾನು ಏನೂ ತಪ್ಪು ಮಾಡದೆ ಹೋದರು ನನ್ನಿಂದ ದೂರ ಆಗಿಬಿಡ್ತಾರೆ ಅಂತ ಭಯ ಆಗ್ತಿದೆ ಮಮ್ಮಿ. ಪದ್ಮ, ಯಾಕೆ ಲಾವಣ್ಯ, ಏನಾಯಿತು ಈಗ ನಿನ್ನಿಂದ? ಅವ್ರು ಯಾಕೆ ದೂರ ಆಗ್ತಾರೆ? ಲಾವಣ್ಯ ಅಲ್ಲಿ ನಡೆದಿದ್ದೆಲ್ಲ ಹೇಳಿದ್ಲು. ಮಮ್ಮಿ, ನಿತ್ಯ ಶರತ್ ಯಾವತ್ತೂ ದೂರ ಆಗಬಾರ್ದು ಮಮ್ಮಿ, ನನ್ನಿಂದ ಅಂತೂ ಆಗಲೇಬಾರ್ದು. MLA, ಖಂಡಿತ ದೂರ ಆಗ್ತಾರೆ. ಅಲ್ಲಲ್ಲ, ದೂರ ಮಾಡ್ತಾರೆ.
ಯಾಕಂದರೆ ಶರತ್ ಯಾವತ್ತಿದ್ರು ನಿನ್ನವನೇ ಮಗಳೇ ಅಂತ ಬಂದರು. ಪದ್ಮ ಲಾವಣ್ಯ ಮುಖ ನೋಡಿ, ಏನು ಹೇಳ್ತಾ ಇದ್ದೀರಾ ಡ್ಯಾಡಿ, ಯಾರು ದೂರ ಮಾಡ್ತಾರೆ? MLA: ಅದೆಲ್ಲ ಬಿಡು, ಮೊದಲು ಶರತ್ ಜೊತೆ ಮದುವೆಗೆ ರೆಡಿಯಾಗು. ಲಾವಣ್ಯ: ಇಲ್ಲ ಡ್ಯಾಡಿ, ನೀವೇನು ಮಾಡೋಕ್ಕೆ ಹೊರಟಿದ್ದೀರಾ? ಇಷ್ಟು ದಿನ ನಾನು ಮಾಡಿದ ಪಾಪಗಳೇ ಸಾಕು. ನಿತ್ಯಕ್ಕೆ ಅನ್ಯಾಯ ಮಾಡಿಬಿಡಿ. ನಿತ್ಯ ಶರತ್ ಯಾವತ್ತೂ ದೂರ ಆಗಬಾರ್ದು ಅಷ್ಟೇ ಅಂತ ಹೇಳಿ ತನ್ನ ರೂಮ್ಗೆ ಹೊರಟು ಹೋದ್ಲು. ಈ ಕಡೆ ಸತ್ಯ ಶರತ್ ಲಾಯರ್ ಆಫೀಸ್ಗೆ ಬಂದರು. ಅಲ್ಲೊಂದು ಫೇಮಸ್ ಲಾಯರ್ ಟೇಬಲ್ ಮೇಲಿದ್ದ. ಅವ್ರ ಹೆಸರಂತೂ ವಿಚಿತ್ರ, ಹುಚ್ಚುರಾವ್ ಅಂತಿತ್ತು. ಒಳಗೆ ಬಂದ ಸತ್ಯ: ಶರತ್ ನಮಸ್ತೆ ಸರ್. ಹುಚ್ಚುರಾವ್: ಹಾಂ ನಮಸ್ತೆ, ಹೇಳಿ ಏನು ಕೇಸು? ಶರತ್ ಡಲ್ಲಾಗಿಯೇ ಇದ್ದ. ಸತ್ಯ: ಡೈವರ್ಸ್ ಕೇಸ್. ಹುಚ್ಚುರಾವ್: ಹೌದಾ, ಯಾರಿಗೆ? ಸತ್ಯ: ನಮಗೇನೆ. ಹುಚ್ಚುರಾವ್: ಎಷ್ಟು ವರ್ಷ ಆಯಿತು ಮದುವೆ ಆಗಿ? ಯಾಕೆ ಡೈವರ್ಸ್ ತೊಗೊಳ್ಳೋ ನಿರ್ಧಾರ ಮಾಡಿದ್ರಿ? ಸತ್ಯ: ವರ್ಷ ಅಲ್ಲ, ನಮ್ಮ ಮದುವೆ ಆಗಿ 2 ಮಂತ್ಸ್ ಆಯಿತು. ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ, ಸೊ ವಿ ಹ್ಯಾವ್ ಟು ನೀಡ್ ಡೈವರ್ಸ್ ಅಂದ್ಲು. ಶರತ್ ಅವಳನ್ನೇ ನೋಡ್ತಾ ತಲೆ ತಗ್ಸಿದ. ಹುಚ್ಚುರಾವ್: ನಾನು ಸ್ವಲ್ಪ ನಿಮ್ಮನ್ನು ಪರ್ಸ್ನಲ್ ಆಗಿ ಕೌನ್ಸ್ಲಿಂಗ್ ಮಾಡಬೇಕು. ನೋಡಿ ಮಿಸ್ಟರ್ ಶರತ್ ಅಂತ ಶರತ್ ಹೇಳ್ದ. ಹಾಂ ಮಿಸ್ಟರ್ ಶರತ್, ಸ್ವಲ್ಪ ಹೊರಗಿರ್ತೀರಾ? ಸರಿ ಅಂತ ತಲೆ ಆಡಿಸಿ ಹೊರಗೆ ಬಂದ ಶರತ್. ಅದಾಗಲೇ ಸತ್ಯಾಗೆ ಅವನ ಮೇಲೆ ಅನುಮಾನ ಬಂದಿತ್ತು. ಹುಚ್ಚುರಾವ್: ಸತ್ಯ ನಾನು ನೋಡ್ತಾ ಚೇರಿಂದ ಸ್ವಲ್ಪ ಮುಂದೆ ಬಾಗಿ, ನೋಡಮ್ಮ, ನಿಮಗೂ ನಿಮ್ಮ ಗಂಡನಿಗೂ ಹೊಂದಾಣಿಕೆ ಇಲ್ಲ ಅಂದ್ಯಲ್ಲ, ಅದು ಯಾವ ವಿಚಾರದಲ್ಲಿ? ಐ ಮೀನ್, ತನ್ನ ಟೈ ಸರಿ ಮಾಡ್ಕೋತಾ ಸೆಕ್ಷುವಲ್ ರಿಲೇಷನ್ಶಿಪ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಹೇಳು, ಬೇಗ ಡೈವರ್ಸ್ ಸಿಗೋ ಹಾಗೆ ನಾನು ಮಾಡ್ತೀನಿ. ಹಾಂ, ಇದು ನನ್ನ ಗೆಸ್ಟ್ ಹೌಸ್ ಅಡ್ರೆಸ್, ನೀನು ಯಾವಾಗ ಬೇಕಾದರೂ ಬರಬಹುದು ಅಂತ ನುಲಿತಾನೆ. ಸತ್ಯ ಏನೂ ಮಾತಾಡದೆ ಅಲ್ಲಿಂದ ಎದ್ದು ಡೋರ್ ಹತ್ತಿರ ಬಂದು ಹಿಂದೆ ತಿರುಗಿ ಅವರನ್ನು ನೋಡಿ ವ್ಯಂಗ್ಯವಾಗಿ ನಗ್ತಾ ಹೊರಗಡೆ ಇದ್ದ ಶರತ್ನ ಗ್ಲಾಸ್ ವಾಲ್ನಲ್ಲಿ ನೋಡಿ ಡೋರ್ ಲಾಕ್ ಮಾಡಿ ಲಾಯರ್ ಹತ್ರ ಬಂದ್ಲು. ಲಾಯರ್: ಹುಚ್ಚುರಾವ್: ಪರವಾಗಿಲ್ಲ, ನೀನು ತುಂಬ ಫಾಸ್ಟ್ ಇದೆಯಾ, ಗೆಸ್ಟ್ ಹೌಸ್ಗೆ ಬಾ ಅಂದರೆ ಇಲ್ಲೇ ರೆಡಿ ಇದೆಯಾ ಅಂದ. ಸತ್ಯ: ನೀವು ಇಂಥ ಆಫರ್ ಕೊಟ್ಟರೆ ಯೂಸ್ ಮಾಡ್ಕೊಳ್ದೆ ಇನ್ನೇನು ಮಾಡಲಿ ಹೇಳಿ ಅಂತ ಅವನ ಹತ್ತಿರ ಬಂದು ಟೈ ಹಿಡಿದು, ನಿಮಗೆ ಮದುವೆ ಆಗಿದೆಯಾ ಅಂದ್ಲು. ಹುಚ್ಚುರಾವ್: ಒಂದಲ್ಲ ಎರಡಲ್ಲ 3 ಜನ ಇದ್ದಾರೆ ಅಂದ. ಸತ್ಯ: ಓ, ತುಂಬ ಫಾಸ್ಟ್ ಇದ್ದೀರಾ ಬಿಡಿ ಅಂತ ಕೋಪದಲ್ಲಿ ಆ ಟೈನ ಅವನ ಕುತ್ತಿಗೆಗೆ ಬೀರಿ, ಕಚ್ಚಡ ನನ್ನ ಮಗನೇ, 4 ಕತ್ತೆ ವಯಸ್ಸಾಗಿರೋ ನಿನಗೆ ಹುಡುಗಿ ಬೇಕೇನೋ, ಹುಡುಗಿ ನಿನಗೆ ಅಂತ 4 ಬಿಗಿದ್ಲು. ಅವನ ಕೈ ಹಿಡಿದು ತಿರುವಿ ಟೇಬಲ್ ಮೇಲೆ ಮಕಾಡೆ ಕೆಡವಿ ಕುತ್ತಿಗೆ ಮೇಲೆ ಕಾಲಿಟ್ಟು, ಡೈವರ್ಸ್ ಕೊಡಿಸು ಅಂತ ಬಂದರೆ ಬೆಡ್ಗೆ ಕರಿತೀಯಾ? ನ್ಯಾಯ ದೇವತೆ ವಾಸ ಮಾಡೋ ಇಂಥ ಸ್ಥಳದಲ್ಲಿ ನಿಮ್ಮಂಥ ನಾಯಿಗಳಿರಬಾರ್ದು ಕಣ್ರೋ. ನಾಳೆ ಅದೇ ನ್ಯಾಯ ದೇವತೆ ಸೀರೆ ಬಿಚ್ಚೋಕ್ಕೋ ಹೇಸಲ್ಲ ನನ್ನ ಮಕ್ಕಳ ನೀವು ಅಂತ ಹಲ್ಕಗಳು. ಥೂ, ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ ಅಂತ ಚೆನ್ನಾಗಿ ಬೆಂಡೆತ್ತಿ, ಇನ್ನೊಂದು ಸಲ ಯಾವ ಹೆಣ್ಣನ್ನೇ ಆದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ಯಾ ಅಂದ್ಕೋ, ತುಳಿಯೋಕ್ಕೆ ಹೆಂಡತಿ ಸಹಾಯ ತಗೋಬೇಕಾಗತ್ತೆ ನನ್ನ ಮಗನೇ ಅಂತ ತಳ್ಳಿ, ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಹೊರಗೆ ಬಂದು, ಬನ್ನಿ ಶರತ್ ಸರ್, ಅವರಿಂದ ಈ ಕೆಲಸ ಆಗಲ್ಲ ಅಂತ ಹೊರಗೆ ಹೋದ್ಲು. ಶರತ್ ಯಾಕೆ ಹೀಗೆ ಹೇಳಿದ್ಲು, ಏನು ಹೇಳಿದ್ರು ಅಂತ ಒಳಗೆ ಬಂದು ನೋಡಿದ್ರೆ ಹುಚ್ಚುರಾವ್ ನಿಜವಾಗ್ಲೂ ಹುಚ್ಚನಾಯಿ ಹಾಗೆ ಆಗಿದ್ದ. ಶರತ್ನ ನೋಡಿ, ಯೋ, ಎಲ್ಲಿಂದ ಹಿಡ್ಕೊಂಡು ಬಂದ್ಯಯ್ಯ ಇವಳನ್ನ? ನೀನು ಯಾಕೆ ಡೈವರ್ಸಿಗೆ ಬಂದಿದ್ಯಾ ಅಂತ ನನಗೀಗ ಅರ್ಥ ಆಯಿತು. ಹೋಗಪ್ಪ, ಮೊದಲು ನೀನು ಬದುಕಬೇಕು ಅಂದರೆ ಮೊದಲು ಅವಳಿಗೆ ಡೈವರ್ಸ್ ಕೊಡು ಹೋಗು. ಓಹ್, ಹೆಣ್ಣೇನಯ್ಯ ಅವಳು, ಅಯ್ಯಪ್ಪ. ಶರತ್: ಸರ್ ಏನಾಯಿತು, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಹುಚ್ಚುರಾವ್: ಅಯ್ಯೋ ಹೋಗಪ್ಪ, ಮತ್ತೆ ಬಂದ್ಗಿಂದಾಳು ಅಂದ. ಶರತ್ ಅಲ್ಲಿಂದ ಹೋದ. ಅಲ್ಲಿಂದ ಬೇರೆ ಲಾಯರ್ ಹತ್ರ ಬಂದರು. ಆದರೆ ಅವರ ಬ್ಯಾಕ್ಗ್ರೌಂಡ್ ಸ್ವಲ್ಪ ವಿಚಿತ್ರವಾಗಿತ್ತು. ಅವರು ಫೇಮಸ್ ಲಾಯರ್ ಆಗಿದ್ದರು. ಇದುವರೆಗೂ ಅವರು ಅಟೆಂಡ್ ಮಾಡಿದ ಒಂದು ಕೇಸ್ ಕೂಡ ಸಕ್ಸಸ್ ಆಗಿಲ್ಲ. ಆದರೂ ಅವರು ಲೇಡಿ ಲಾಯರ್ ಆಗಿರೋದ್ರಿಂದ ಒಂದು ಚಾನ್ಸ್ ತಗೊಳ್ಳೋದು ಬೆಟರ್ ಅನ್ನಿಸಿ ಅವರ ಚೇಂಬರ್ಗೆ ಬಂದರು. ಅವರು ಅವರ ಫ್ರೆಂಡ್ಸ್ ಜೊತೆ ಯಾವುದೇ ಒಂದು ಕೇಸ್ ಫ್ಲಾಪ್ ಆಗಿರೋದ್ರ ಬಗ್ಗೆ ಹರಟೆ ಹೊಡೆಯುತ್ತಾ ಕೂತಿದ್ರು. ಎಕ್ಸ್ಕ್ಯೂಸ್ ಮೀ ಅಂದ್ಲು ಸತ್ಯ. ಎಸ್, ಕಮ್ ಇನ್ ಅಂದರು ಆ ಲಾಯರ್. ಒಳಗೆ ಬರ್ತಾ ಇದ್ದ ಹಾಗೆ ನಿರ್ಮಲಾ LLB ಅನ್ನೋ ಅವರ ನೇಮ್ ಬೋರ್ಡ್ ನೋಡಿ ಸತ್ಯಾಗ ಇಂಪ್ರೆಸ್ ಆಯಿತು. ಹೆಲೋ ಮೇಡಮ್, ಐ ಆಮ್ ನಿತ್ಯ, ಹೀಸ್ ಶರತ್. ಹೆಲೋ, ಮೈ ನೇಮ್ ಈಸ್ ನಿರ್ಮಲಾ. ಗೊತ್ತಾಯಿತು ಮ್ಯಾಮ್ ಅಂದ್ಲು ಸತ್ಯ. ಓ ನೈಸ್, ನೀವೇ ಅಲ್ವಾ ಫೋನ್ ಮಾಡಿದ್ದು? ಸತ್ಯ: ಹಾಂ ನಾನೇ ಮ್ಯಾಮ್. ನಿರ್ಮಲಾ: ಪ್ಲೀಸ್ ಬಿ ಸೀಟೆಡ್.
ಅವರಿಬ್ಬರು ಚೇರ್ ಮೇಲೆ ಕೂರ್ತಾ ಇದ್ದ ಹಾಗೆ, ಬೈ ದ ವೇ, ಮೀಟ್ ಮೈ ಸ್ವೀಟೆಸ್ಟ್ ಫ್ರೆಂಡ್ಸ್ ಅನು ಅಕ್ಕ, ಸುಮಲತಾ ಅಕ್ಕ ಆ್ಯಂಡ್ ಪುಷ್ಪಲತಾ ಅಕ್ಕ. ಇನ್ನೂ ತುಂಬ ಜನ ಇದ್ದಾರೆ, ಆದರೆ ಅವರೆಲ್ಲ ಕಾಣದ ಕೈಗಳು. ಇವರೆಲ್ಲ ನನಗೆ ಸೀನಿಯರ್ಸ್, ನೋ. ಸತ್ಯ ಹಾಯ್ ಅಂತ, ಇದೇನಪ್ಪ ಬರೀ ಲತಾ ಲತಾ ಅಂತ ಇದ್ದಾರೆ, ಅದಕ್ಕೆ ಅನಿಸುತ್ತೆ ಇವ್ರ ಕೇಸ್ಗಳೆಲ್ಲ ಬರೀ ಲತ್ತೆ ಆಗಿರೋದು ಅಂತ ಗೊಣಗಿದ್ಲು. ನಿರ್ಮಲ, ಏನಾದರೂ ಹೇಳಿದ್ರಾ? ಸತ್ಯ, ಹಾಂ ಹಾಗೇನೂ ಇಲ್ಲ ಮ್ಯಾಮ್, ಇದೆಲ್ಲ ನಮಗೆ ಯಾಕೆ ಹೇಳ್ತಾ ಇದ್ದೀರಾ ಅಂದ್ಲು. ನಿರ್ಮಲ, ಹಾಗೆ ಹೇಳೋದು ನನ್ನ ಅಭ್ಯಾಸ, ಡೋಂಟ್ ಮೈಂಡ್. ಎನಿವೇ, ಮ್ಯಾಟ್ರಿಗೆ ಬರ್ತೀನಿ. ನನ್ನ ಬಗ್ಗೆ ತಿಳ್ಕೊಂಡ ಮೇಲೂ ನನ್ನ ಹತ್ರ ಬಂದಿದ್ದೀರಾ? ಸತ್ಯ, ಅಫ್ಕೋರ್ಸ್ ಮ್ಯಾಮ್, ನೀವು ನಮ್ಮ ಕೇಸ್ ಆರಾಮಾಗಿ ತೊಗೋಬೋದು. ನಮ್ಮ ಕೇಸ್ ಫ್ಲಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಯಾಕೆಂದರೆ ನಾವಿಬ್ಬರು ಒಟ್ಟಿಗೆ ಸೇರಿ ಡಿಸಿಷನ್ ತೊಗೊಂಡಿರೋದು. ನಿರ್ಮಲ, ಓ ವೆರಿ ಗುಡ್. ಏನು ಮಿಸ್ಟರ್ ಶರತ್, ನಿಮ್ಮದೇನೂ ಒಬ್ಜೆಕ್ಷನ್ ಇಲ್ಲ ತಾನೇ ಅಂದರು. ಶರತ್ ಸತ್ಯ ಕಡೆ ನೋಡಿ ತಲೆ ತಗ್ಸಿ, ಇಲ್ಲ ಮೇಡಮ್ ಅಂದ. ನಿರ್ಮಲ, ಅವ್ರಿಗೇನೂ ಅವನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಓಕೆ ದೆನ್, ನಾನು ಸ್ವಲ್ಪ ಇವ್ರ ಜೊತೆ ಪರ್ಸ್ನಲಾಗಿ ಮಾತಾಡ್ಬೋದಾ ಅಂದರು. ಸತ್ಯ, ಶ್ಯೂರ್ ಮ್ಯಾಮ್ ಅಂತ ಹೊರಗೆ ಹೋದ್ಲು. ಹಾಗೆ ಅವ್ರ ಫ್ರೆಂಡ್ಸ್ನೂ ಕೂಡ ಹೊರಗೆ ವೆಯ್ಟ್ ಮಾಡೋಕೆ ಹೇಳಿದರು. ಅವರು ಕೂಡ ಹೊರಗೆ ಹೋದರು. ನಿರ್ಮಲಾ ಅವರು ಟೇಬಲ್ ಮೇಲೆ ಮೊಣಕೈ ಊರಿ ಅವ್ರ ಗಲ್ಲಕ್ಕೆ ಕೈ ಸಪೋರ್ಟ್ ಕೊಟ್ಟು ಶರತ್ನ ನೋಡ್ತಾ, ಮಿಸ್ಟರ್ ಶರತ್, ಇಲ್ಲಿ ತನಕ ನಾನು ತೊಗೊಂಡಿರೋ ಕೇಸ್ ಒಂದು ಸಕ್ಸಸ್ ಆಗದೆ ಇದ್ದರೂ ನಾನು ಖುಷಿಯಾಗಿದ್ದೀನಿ. ಯಾಕೆ ಗೊತ್ತಾ? ನನ್ನಿಂದ 2 ಜೀವಗಳು ದೂರ ಆದಾಗ ಆಗೋ ಖುಷಿಗಿಂತ ನನ್ನಿಂದ 2 ಜೀವಗಳು ಒಂದಾಗಿವೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಮುಗುಳ್ನಕ್ಕು, ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? ನಿಮ್ಮನ್ನ ನೋಡಿದಾಗಲೇ ಅಂದ್ಕೊಂಡೆ ಇದು ಫೋರ್ಸ್ಫುಲ್ ಆಗಿ ದೂರ ಆಗ್ತಾ ಇರೋ ಜೋಡಿ ಅಂತ. ಏನು ನಡೀತು ಅನ್ನೋದನ್ನು ವಿವರವಾಗಿ ಹೇಳಿ ಅಂದರು. ಶರತ್, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಮ್ಯಾಮ್. ನಾವಿಬ್ಬರು 3 ಇಯರ್ಸ್ ಮುಖಾನೇ ನೋಡದೆ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಮದುವೆ ಆಗಿದ್ದು ಮೇಡಮ್. ಅವತ್ತಿಂದ ಇವತ್ತಿನವರೆಗೂ ನನ್ನ ಪಾರಿಜಾತ ನನ್ನ ಹತ್ರ ಯಾವತ್ತೂ ಇಷ್ಟು ಹಾರ್ಶ್ ಆಗಿ ನಡ್ಕೊಂಡಿಲ್ಲ. ಆದರೆ ನಿನ್ನೆ ಏನಾಯಿತು ಅಂದರೆ ಅಂತ ನಡೆದಿದ್ದೆಲ್ಲ ವಿವರವಾಗಿ ಹೇಳ್ದ. ನಿಜವಾಗ್ಲೂ ನನಗೇನು ನೆನಪಿಲ್ಲ ಅಂದರು. ಇವಳು ನಂಬೋಕೆ ರೆಡಿ ಇಲ್ಲ. ಡೈವರ್ಸ್ ಬೇಕೇ ಬೇಕು, ಇಲ್ಲಾಂದರೆ ಸತ್ತೋಗ್ತೀನಿ ಅಂದ್ಲು. ನನ್ನ ಪಾರಿಜಾತ ಚೆನ್ನಾಗಿರಬೇಕು ಮ್ಯಾಮ್, ಪ್ಲೀಸ್ ನನ್ನಿಂದ ಅವಳು ಜೀವ ಕಳ್ಕೊಳ್ಳೋದು ಬೇಡ, ಡೈವರ್ಸ್ ಕೊಡಿಸ್ಬಿಡಿ ಅಂತ ಕೈ ಮುಗ್ದ. ನಿರ್ಮಲ ಅವರು ಎಲ್ಲ ಕೇಳಿ ನಿಟ್ಟುಸಿರು ಬಿಟ್ಟು, ನಿತ್ಯ ಒಳಗೆ ಬನ್ನಿ ಅಂದ್ಲು. ಸತ್ಯ ಒಳಗೆ ಬಂದ್ಲು. ಮ್ಯಾಮ್, ಡೈವರ್ಸ್ ಆದಷ್ಟು ಬೇಗ ಸಿಗುತ್ತೆ ಅಲ್ವಾ ಅಂದ್ಲು. ನಿರ್ಮಲ, ನಿತ್ಯ ಅವರೇ, ಕಾನೂನಿನ ಚೌಕಟ್ಟಿನಲ್ಲಿ ಬರೋ ನಿಯಮಗಳೆಲ್ಲ ಎಲ್ಲರೂ ಪಾಲಿಸಲೇಬೇಕಾಗುತ್ತೆ. ಡಿವೋರ್ಸ್ ಕೇಸ್ ಅಂತ ಬಂದಾಗ ಕೋರ್ಟ್ ನಿಮ್ಮಿಬ್ಬರಿಗೂ 6 ತಿಂಗಳ ಗಡುವು ನೀಡುತ್ತೆ. ಆ ಅವಧಿಯಲ್ಲಿ ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಫಲರಾದರೆ ಮಾತ್ರ ಡಿವೋರ್ಸ್ ಸಿಗುತ್ತೆ ಅಂದರು. ಸತ್ಯ, ಏನು 6 ತಿಂಗಳ? 6 ತಿಂಗಳಲ್ಲ, 6 ಗಂಟೆ ಇವ್ರ ಜೊತೆ ಇದ್ದರೂ ಉಸಿರು ಕಟ್ಟಿ ಸತ್ತೇ ಹೋಗ್ತೀನಿ. ಪ್ಲೀಸ್ ಮ್ಯಾಮ್, ನಾಳೆನೇ ಡೈವರ್ಸ್ ಸಿಕ್ಕಿದ್ರು ನಾನು ನೆಮ್ಮದಿಯಾಗಿರ್ಬೋದು ಅಂದ್ಲು. ನಿರ್ಮಲ ಅವರು ಶರತ್ ಮುಖ ನೋಡಿದ್ರು. ಶರತ್ ಅವಳ ಮಾತಿಗೆ ಅದೆಷ್ಟು ನೊಂದ್ಕೊಂಡೋ ಏನೋ. ಮೇಡಮ್ ಪ್ಲೀಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು, ಆದಷ್ಟು ಬೇಗ ಪಾರಿಜಾತ ಹೇಳ್ದಾಗೆ ಮಾಡಿಬಿಡಿ ಅಂತ ಅಲ್ಲಿಂದ ಎದ್ದು ಹೊರಟು ಹೋದ. ನಿರ್ಮಲ, ಓಕೆ ನಿತ್ಯ ಅವರೇ, ನಿಮಗೆ ಡೈವರ್ಸ್ ಸಿಕ್ಕೇ ಸಿಗುತ್ತೆ, ಫೋನ್ ಮಾಡಿದಾಗ ಕೋರ್ಟ್ ಅಟೆಂಡ್ ಆಗಿ ಅಂದರು. ಸತ್ಯ, ಥ್ಯಾಂಕ್ ಯು ಮ್ಯಾಮ್ ಅಂತ ಅಲ್ಲಿಂದ ಹೋದ್ಲು. ನಿರ್ಮಲ ಅವರು ಅವಳು ಹೋಗಿದ್ದನ್ನೇ ನೋಡ್ತಾ ಮುಗುಳ್ನಕ್ಕು ಫೈಲ್ ನೋಡ್ತಾ ಕೂತರು. ಪ್ರೀತಿಯ ಕೇಳುಗರೆ, ಎಪಿಸೋಡ್ ಹೇಗಿತ್ತು ಅನ್ನೋದನ್ನು ತಿಳಿಸಿ. ಇನ್ನು 3-4 ಎಪಿಸೋಡ್ಗಳಷ್ಟೇ, ಮಿಸ್ ಮಾಡಿದೆ ಕೇಳಿ ಆಯಿತಾ? ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಬೇಗ ಹೊಸ ಕಥೆನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ.